ಹಲೋ ಎವ್ರಿವನ್, ಇವತ್ತು ಮತ್ತೊಂದು ಸಮ್ಮರ್ ಸ್ಪೆಷಲ್ ಹೆಲ್ದಿ ರಿಫ್ರೆಶಿಂಗ್ ಡ್ರಿಂಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಶೋ ಮಾಡ್ತಿರೋದು ವಾಟರ್ ಮೆಲನ್ ಜ್ಯೂಸ್ ಮತ್ತು ಕ್ರೀಮಿ ವಾಟರ್ ಮೆಲನ್ ಮಿಲ್ಕ್ ಶೇಕ್. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಾನು ಇದರಲ್ಲಿ ಸಬ್ಜಾ ಸೀಡ್ಸ್ ಮತ್ತು ಬಾದಾಮ್ ಗಮ್ ಆ್ಯಡ್ ಮಾಡಿರೋದ್ರಿಂದ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಮೊದಲು 1 ಟೇಬಲ್ ಸ್ಪೂನು ಸಬ್ಜಾ ಸೀಡ್ಸ್ನ ತೊಗೊಂಡಿದ್ದೀನಿ. ಇದನ್ನು ನೋಡೋದಕ್ಕೆ ಬ್ಲ್ಯಾಕ್ ಹೇಳ್ತಾರನೇ ಇರುತ್ತೆ. ಸೊ 1 ಸ್ಪೂನಷ್ಟು ನೀರಲ್ಲಿ ಇದನ್ನು 10ರಿಂದ 15 ನಿಮಿಷ ನೆನೆ ಇಟ್ಕೊಂಡ್ರೆ ಸಾಕು. ಬೇಗನೆ ಸೋಕಾಗುತ್ತೆ ಇದು. ನೆಕ್ಸ್ಟು ಬಾದಾಮ್ ಗಮ್ಮು, ಇದನ್ನು ಕನ್ನಡದಲ್ಲಿ ಬಾದಾಮಿ ಹಂಟು ಅಂತ ಕರೀತಾರೆ. ಇದು ನೋಡೋದಕ್ಕೆ ಈ ರೀತಿ ಸ್ಟೋನ್ ರೀತಿ ಇರುತ್ತೆ. ಇದು ಯಾವುದೇ ರೀತಿ ಸ್ಮೆಲ್ ಇರಲ್ಲ ಮತ್ತು ಟೇಸ್ಟ್ ಇರಲ್ಲ. ಇದು ಬಾಡಿ ಹೀಟ್ನ ರೆಡ್ಯೂಸ್ ಮಾಡುತ್ತೆ, ಹಾಗೆ ಬಾಯಿ ಹುಣ್ಣನ್ನು ಕಡಿಮೆ ಮಾಡುತ್ತೆ. ಇದನ್ನು ಜ್ಯೂಸಿಗೆ ಮತ್ತು ಮಿಲ್ಕ್ ಶೇಕ್ಗಳಿಗೆ ಹಾಕ್ಬೋದು. ಇದನ್ನು ಅಷ್ಟೇ ಒಂದು 4 ಹಾಕ್ಕೊಂಡ್ರೆ ಸಾಕು. ಇದು ಕ್ವಾಂಟಿಟಿ ನೆಂದ ಮೇಲೆ ಜಾಸ್ತಿ ಆಗುತ್ತೆ. ಸೊ ಇದನ್ನು ಓವರ್ ನೈಟ್ ನೆನೆ ಇಡಬೇಕು. ಇವಾಗ ಮೊದಲು ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಗೋವಾದಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸು ಸಿಗುತ್ತೆ, ಬಟ್ ಸೀಸನಿಂಗಲ್ಲಿ ಹಲಸಿನ ಹಣ್ಣು ಮಾತ್ರ ಸಿಗಲ್ಲ. ಇನ್ನೆಲ್ಲ ಫ್ರೂಟ್ಸು ಕೂಡ ಸಿಗತ್ತೆ. ಇದರೆಲ್ಲ ಅರ್ಧ ಹೋಳು ಕಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಕ್ಯೂಬ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಒಂದೊಂದು ಹಣ್ಣು ಸ್ವೀಟ್ ಇರುತ್ತೆ, ಒಂದೊಂದು ಹಣ್ಣು ಸಪ್ಪೆ ಇರುತ್ತೆ. ಸೊ ಮೊದಲೇ ಸ್ವಲ್ಪ ತಿಂದು ನೋಡಿದ್ರೆ ಸ್ವೀಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡ್ರೆ ಶುಗರ್ ಆ್ಯಡ್ ಮಾಡ್ಕೊಳ್ಳೋಕ್ಕೆ ನಮಗೆ ಸರಿ ಹೋಗುತ್ತೆ. ಕಟ್ ಮಾಡ್ಕೊಂಡಿರೋ ವಾಟರ್ ಮೆಲನ್ ಕ್ಯೂಬ್ಸ್ನ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಇವಾಗ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ. ಹಾಗೆ 1-2 ಪುದೀನ ಎಲೆನ ಹಾಕ್ಕೋಬೇಕು. ಜಾಸ್ತಿ ಹಾಕಬಾರ್ದು, 1ರಿಂದ 2 ಹಾಕ್ಕೊಂಡ್ರೆ ಸಾಕು, ಜಸ್ಟ್ ಫ್ಲೇವರಿಗೆ. ನೆಕ್ಸ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಸೇಮ್ ಇದು ಪಿಂಕ್ ಸಾಲ್ಟ್ ಥರನೇ ಇರುತ್ತೆ. ಇದನ್ನು ಚಾಟ್ಸಿಗೆಲ್ಲ ಹಾಕ್ತಾರೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ಈ ಹಣ್ಣಿಗೆ ಪೆಪ್ಪರ್ ಪೌಡರ್ ಮತ್ತು ಬ್ಲ್ಯಾಕ್ ಸಾಲ್ಟ್ ತುಂಬಾ ಟೇಸ್ಟ್ ಕೊಡುತ್ತೆ. ಇವಾಗ 1.5 ಸ್ಪೂನಷ್ಟು ಶುಗರ್ ಹಾಕ್ಕೊಳ್ಳೋಣ. ಈಗ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಇದನ್ನು ಸೋಸ್ಕೋಬೇಕಾಗತ್ತೆ. ಬೀಜ ಇರೋದ್ರಿಂದ ಇದು ಜ್ಯೂಸಿಗೆ ಮಾತ್ರ, ಮಿಲ್ಕ್ ಶೇಕಿಗೆ ಇದೇ ರೀತಿಯೇ ಮಾಡ್ಕೋಬೇಕು. ಇದನ್ನು ಸಪ್ರೇಟಾಗಿ ಬೀಜನೆಲ್ಲ ತೆಗೆದು ಹೀಗೆ ಸೋಸ್ಕೊಂಡು ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಬಾದಾಮ್ ಗಮ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಬಾದಾಮ್ ಗಮ್ಮು ನೆನೆಸಿದ ಮೇಲೆ ಈ ರೀತಿ ಸಾಫ್ಟಾಗಿ ಜೆಲ್ಲಿ ಟೈಪ್ ಇರುತ್ತೆ, ಮೆತ್ತಗೆ ಸಾಫ್ಟಾಗಿರುತ್ತೆ. ಇದನ್ನು 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಹಾಕಿ ಹಾಗೆ 1 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನೂ ಕೂಡ ಹಾಕೋಣ. ನೋಡಿ, ಸಬ್ಜಾ ಸೀಡ್ಸ್ ಈಗ ಚೆನ್ನಾಗಿ ನೆಂದಿದೆ. 1 ಸ್ಪೂನ್ ಹಾಕಿದ್ರೆ ಸಾಕು, ಅದು ಡಬಲ್ ಆಗುತ್ತೆ ಕ್ವಾಂಟಿಟಿ. 1 ಸ್ಪೂನ್ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಡೋಣ. ಮಿಲ್ಕ್ ಶೇಕ್ ಆಗೋವರೆಗೂ ಇದು ಫ್ರಿಡ್ಜಲ್ಲೇ ಇರಲಿ, ಕೂಲಾಗಿರುತ್ತೆ. ಇವಾಗ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಮಿಲ್ಕ್ ಶೇಕಿಗೆ ಅರ್ಧ ಭಾಗದಷ್ಟು ಹಣ್ಣನ್ನು ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಇದು ಫ್ಲೇವರ್ ಚೆನ್ನಾಗಿರುತ್ತೆ. ನೆಕ್ಸ್ಟು 1.5 ಸ್ಪೂನಷ್ಟು ಶುಗರ್ ಹಾಕ್ತಾ ಇದ್ದೀನಿ. ಹಾಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಐಸ್ ಕ್ರೀಮ್ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಅದ್ರ ಬದಲು ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಇದು ಸ್ವೀಟ್ ಇರುತ್ತೆ. ಇದನ್ನು ಮಿಲ್ಕ್ ಶೇಕಿಗೆ ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಆ್ಯಂಡ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಮಿಲ್ಕ್ ಪ್ರಾಡಕ್ಟ್ ಅಷ್ಟೇ, ಇದನ್ನು ಸ್ವೀಟ್ ಮಾಡೋವಾಗೆಲ್ಲ ಯೂಸ್ ಮಾಡ್ತಾರೆ. ಇವಾಗ ಒಂದು ಸ್ಮಾಲ್ ಗ್ಲಾಸಲ್ಲಿ 1 ಗ್ಲಾಸಷ್ಟು ಮಿಲ್ಕ್ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಬೇಕಾಗಲ್ಲ. ಇದನ್ನು ಸ್ಮೂತಾಗಿ ಬ್ಲೆಂಡ್ ಮಾಡಿಕೊಂಡು ಇದನ್ನು ಕೂಡ ಸೇಮ್ ಅದೇ ರೀತಿಯೇ ಸೋಸ್ಕೋಬೇಕು. ಬೀಜ ಎಲ್ಲ ಬ್ಲೆಂಡ್ ಆಗಿರುತ್ತೆ. ಸೊ ಇದನ್ನು ಕೂಡ ನಾವು ಸೋಸ್ಕೊಳ್ಳೋಣ. ಇದಕ್ಕೆ ಫ್ರೆಶ್ ಮಿಲ್ಕ್ನೇ ಯೂಸ್ ಮಾಡಬೇಕು. ತಣ್ಣಗಿರೋ ಹಾಲನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಿಲ್ಕ್ ಶೇಕ್ನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಟೆಲ್ಲ ಕುಡಿಬಾರ್ದು. ಜ್ಯೂಸ್ ಮಾತ್ರ ಯೂಸ್ ಮಾಡ್ಬೋದು, ಫ್ರಿಡ್ಜಲ್ಲಿಟ್ಟು ಯೂಸ್ ಮಾಡ್ಕೋಬೋದು. ಆದರೆ ಮಿಲ್ಕ್ ಶೇಕ್ ಮಾತ್ರ ಆವಾಗಲೇ ಮಾಡ್ಕೊಂಡು ಆವಾಗಲೇ ಖಾಲಿ ಮಾಡಬೇಕು. ನೋಡಿ, ಈ ರೀತಿ ಕಲರ್ ಮತ್ತು ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಐಸ್ ಕ್ಯೂಬನ್ನು ಹಾಕ್ಕೊಂಡು ಈಗ ಜ್ಯೂಸನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.
ನಾನು ಮೊದಲೇ ಇದಕ್ಕೆ ಸಬ್ಜಾ ಸೀಡ್ಸ್ ಎಲ್ಲ ಹಾಕಿದ್ದೆ, ಸೊ ಈಗೇನು ಹಾಕ್ತಾಯಿಲ್ಲ. ಈಗ ಮಿಲ್ಕ್ ಶೇಕಿಗೆ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕ್ಕೊಂಡು ಹಾಗೆ ಸಬ್ಜಾ ಸೀಡ್ಸು ಮತ್ತು ಬಾದಾಮ್ ಗಮ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಮಿಲ್ಕ್ ಶೇಕ್ನ ಹಾಕ್ಕೋಬೇಕು. ಈಗ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಫ್ರೂಟ್ಸ್ ಪೀಸಸ್ನ ಹಾಕ್ಕೊಂಡ್ರೆ ಆಯಿತು. ಹೆಲ್ದಿ ಜ್ಯೂಸ್ ಮತ್ತು ಮಿಲ್ಕ್ ಶೇಕ್ ರೆಡಿ. ಇದಕ್ಕೆ ಸಬ್ಜಾ ಸೀಡ್ಸ್ ಹಾಕಿರೋದ್ರಿಂದ ಇದು ಬಾಡಿ ಹೀಟ್ ಕಡಿಮೆ ಮಾಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಡಿಹೈಡ್ರೇಷನ್ ಮೇಂಟೈನ್ ಮಾಡುತ್ತೆ. ಹಾಗೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಸೊ ತುಂಬಾ ಹೆಲ್ದಿ. ಬಾದಾಮ್ ಗಮ್ ನ್ಯಾಚುರಲ್ ಬಾಡಿ ಕೂಲೆಂಟ್ ಆಗಿ ಕೆಲಸ ಮಾಡುತ್ತೆ. ಇದು ಎನರ್ಜಿ ಬೂಸ್ಟ್ ಮಾಡುತ್ತೆ, ಹಾಗೆ ವೀಕ್ನೆಸ್ ಕೂಡ ಕಡಿಮೆ ಮಾಡುತ್ತೆ ಮತ್ತು ಸಮ್ಮರ್ ಡಿಹೈಡ್ರೇಷನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಈ ಡ್ರಿಂಕ್ ಟೇಸ್ಟ್ ಮಾತ್ರ ಅಲ್ಲ, ತುಂಬಾ ನ್ಯೂಟ್ರಿಷಿಯಸ್ ಕೂಡ. ಸಮ್ಮರಲ್ಲಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.